ವೀಕ್ಷಕರೇ ನಮಸ್ಕಾರಗಳು. ಟೀಮ್ ಇಂಡಿಯಾ ತಂಡಕ್ಕೆ ಸಿಕ್ಕ 18 ವರ್ಷದ ಬಾಲಕ. ಇನ್ನು ವೀಕ್ಷಕರೇ ಕೇವಲ ಒಂದೇ ಓವರ್ನಲ್ಲಿ ಬಾರಿಸಿದನು 42 ರನ್ಸ್. ಈತನ ಸ್ಫೋಟಕವಾದ ಇನ್ನಿಂಗ್ಸ್ ನೋಡಿ MS ಧೋನಿ ಅವರು ದಂಗಾಗಿದ್ದಾರೆ. ಹಾಗೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಈ ಆಟಗಾರನ ಬಗ್ಗೆ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವೀಕ್ಷಕರೇ ಇದೆಲ್ಲದರ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ಈ ಯಂಗ್ ಆಟಗಾರನ ಪ್ರದರ್ಶನಕ್ಕೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಹೌದು, ನೀವು ಮಾಡುವ ಪ್ರತಿಯೊಂದು ಲೈಕ್ಸ್ನಿಂದ ಈ ಆಟಗಾರನಿಗೆ ಮೋಟಿವೇಶನ್ ಸಿಗಬಲ್ಲದು. ಮತ್ತು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ನೋಟಿಫಿಕೇಶನ್ನ ಆನ್ ಮಾಡಿಕೊಳ್ಳಿ. ವೀಕ್ಷಕರೇ ಈಗಾಗಲೇ 2025ರ IPL ಆವೃತ್ತಿಯಲ್ಲಿ 22 ಪಂದ್ಯಗಳು ಮುಕ್ತಾಯಗೊಂಡಿವೆ. ಹೌದು, ಈ ಒಂದು IPL ಆವೃತ್ತಿಯಲ್ಲಿ 10 ತಂಡಗಳು ಭರ್ಜರಿಯಾದ ಪ್ರದರ್ಶನ ನೀಡುತ್ತಿವೆ. ಇನ್ನು ವೀಕ್ಷಕರೇ ಇದೀಗ ಟೀಮ್ ಇಂಡಿಯಾ ತಂಡಕ್ಕೆ ಮತ್ತೊಬ್ಬ 18 ವರ್ಷದ ಬಾಲಕನು ಒಂದು ತಂಡದಲ್ಲಿ ಸಿಕ್ಕಿದ್ದಾನೆ. ವೀಕ್ಷಕರೇ ಈತನು ನಿನ್ನೆಯ ಪಂದ್ಯದಲ್ಲಿ ಸ್ಫೋಟಕವಾದ ಶತಕ ಬಾರಿಸಿ ಮಿಂಚಿದನು. ವೀಕ್ಷಕರೇ ಈ ಯಂಗ್ ಆಟಗಾರನ ಹೆಸರು ಪ್ರಿಯಾಂಶು ಆರ್ಯ. ಹೌದು, ಈ 2025ರ IPL ಆವೃತ್ತಿಯಲ್ಲಿ ಪಂಜಾಬ್ ತಂಡದ ಪರವಾಗಿ ಓಪನಿಂಗ್ ಕ್ರಮಾಂಕದಲ್ಲಿ ಆಡುತ್ತಿದ್ದಾನೆ. ಇನ್ನು ವೀಕ್ಷಕರೇ ನಿನ್ನೆ CSK ವಿರುದ್ಧದ ಪಂದ್ಯದಲ್ಲಿ ಸ್ಫೋಟಕವಾದ ಶತಕ ಬಾರಿಸಿದನು. ಹೌದು ವೀಕ್ಷಕರೇ IPL ಆವೃತ್ತಿಯ 22ನೇ ಪಂದ್ಯದಲ್ಲಿ ಪಂಜಾಬ್ ಹಾಗೂ CSK ತಂಡವು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಎದುರಾಗಿದ್ದವು. ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂಥ ಪಂಜಾಬ್ ತಂಡವು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿತು. ಇನ್ನು ಓಪನಿಂಗ್ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದಿದ್ದ ಪ್ರಿಯಾಂಶು ಆರ್ಯ ಅವರು ಕೇವಲ ಎದುರಿಸಿದ 42 ಎಸೆತಗಳಲ್ಲಿ 7 ಬೌಂಡ್ರಿ ಹಾಗೂ 9 ಸಿಕ್ಸರ್ ಸಮೇತ 103 ರನ್ ಬಾರಿಸಿ ಸಿಡ್ಲಬ್ಬರದ ಬ್ಯಾಟಿಂಗ್ ಮಾಡಿದರು. ವೀಕ್ಷಕರೇ ಈ ಒಂದು ಗರಿಷ್ಠ ಮೊತ್ತದೊಂದಿಗೆ ಪಂಜಾಬ್ ತಂಡವು 20 ಓವರ್ಸ್ಗಳಿಗೆ 219 ರನ್ಸ್ ಕಲೆ ಹಾಕಿ 6 ವಿಕೆಟ್ ಕಳೆದುಕೊಂಡಿತು. ಬಳಿಕ ವೀಕ್ಷಕರೇ ಈ ಗುರಿ ಬೆನ್ನಟ್ಟಿದ್ದ CSK ತಂಡವು 20 ಓವರ್ಸ್ಗಳಿಗೆ 201 ರನ್ಸ್ ಕಲೆ ಹಾಕಿ 5 ವಿಕೆಟ್ ಕಳೆದುಕೊಂಡು 18 ರನ್ಸ್ಗಳ ಹೀನಾಯ ಸೋಲು ಕಂಡಿತು. ವೀಕ್ಷಕರೇ ಒಟ್ಟಾರೆಯಾಗಿ ಈ ಒಂದು ಪಂದ್ಯದಲ್ಲಿ ಪ್ರಿಯಾಂಶು ಆರ್ಯ ಅವರ ಸ್ಫೋಟಕ ಶತಕದಿಂದ ಪಂಜಾಬ್ ತಂಡವು 18 ರನ್ಸ್ಗಳ ರೋಚಕ ಗೆಲುವು ದಾಖಲಿಸಿದೆ. ಹೌದು, ಈಗಾಗಲೇ ಪ್ರಿಯಾಂಶು ಆರ್ಯ ಅವರು ಈ ಒಂದು ಶತಕ ಬಾರಿಸಿ ಟೀಮ್ ಇಂಡಿಯಾ ತಂಡಕ್ಕೆ ಸೆಲೆಕ್ಷನ್ ಆಗುವಂಥ ಸಾಧ್ಯತೆಗಳು ಕಂಡು ಬಂದಿವೆ. ಇನ್ನು ವೀಕ್ಷಕರೇ ಈ ಆಟಗಾರನ ಬಗ್ಗೆ ಮಾತನಾಡಿದ MS ಧೋನಿ ಅವರು ಹೇಳಿದ್ದು, ಮುಂದಿನ ದಿನಮಾನಗಳಲ್ಲಿ ಟೀಮ್ ಇಂಡಿಯಾ ತಂಡದ ಓಪನರ್ ಬ್ಯಾಟ್ಸ್ಮನ್ ಆಗಿ ಪ್ರಿಯಾಂಶು ಆರ್ಯ ಅವರು ಆಡಬಲ್ಲರು. ಹೌದು, ಈತನ ಸ್ಫೋಟಕವಾದ ಇನ್ನಿಂಗ್ಸ್ಗೆ ನಾನು ಕೂಡ ದಂಗಾದೆ ಮತ್ತು ನಿನ್ನೆಯ ಪಂದ್ಯದಲ್ಲಿ ಉತ್ತಮವಾಗಿ ಆಡಿದ್ದಾನೆ. ಈತನು ಇದೇ ರೀತಿ ಆಡಿದರೆ ಟೀಮ್ ಇಂಡಿಯಾ ತಂಡಕ್ಕೆ ಸೆಲೆಕ್ಷನ್ ಆಗುತ್ತಾನೆ ಎಂದು MS ಧೋನಿ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು. ವೀಕ್ಷಕರೇ ನೋಡಿದಿರಲ್ಲ, ಪ್ರಿಯಾಂಶು ಆರ್ಯ ಅವರ ಸ್ಫೋಟಕ ಶತಕಕ್ಕೆ MS ಧೋನಿ ಅವರು ಕೂಡ ದಂಗಾಗಿದ್ದಾರೆ. ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.